ಪತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರು. ಹೇ ದೇವ, ಈ ದ್ರೌಪದಿ ಆಣೆಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರು. ಪ್ರಿಯತಮೆ, ಇವಳೇ ಈ ರೀತಿ ಚಿಂತಾಮದ್ದಳಾಗಿರುವಳು? ಶಾಂತೆ ಕಾಂತೆ ವರಧೀರನಾಗಿ ವರಪತ್ನಿಯಾಗಿ ಮರುಗಾಲೆ ಕಾಂತೆ ಶಾಂತೆ ವರಧೀರನಾಗಿ ವರಪತ್ನಿಯಾಗಿ ಪಾಂಡೋಪನ ಪತ್ನಿಯಾಗಿ ನೀನು ಪತ್ನಿಯಾಗಿ ನೀನು ಚಿಂತೆಯಿಂದ ಪಡ್ಕೋಪಬೇಕೆ ಕಡುಕೋಪಬೇಕೆ ಉಸಿನನ್ನ ಬೇಕೆ ಕೋಮಲಾಗಿಯೇ ಕಡುಕೋಪಬೇಕೆ ಉಸಿನನ್ನ ಬೇಕೆ ಕೋಮಲಾಗಿಯೇ ಶಾಂತೆ ಶಾಂತೆ ದುರಧೀರರೀಗ ವರಪತ್ನಿಯಾಗಿ ಮರುಗಲೇ ಮರುಗಲೇ ದೇವಿ, ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ಏನಾಯಿತು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ದೇವಿ. ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಿಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಕೇಳಿಕೊಂಡೆನಲ್ಲ. ಆದದ್ದು ಹಾಗಿದ್ದು ಆಯ್ತು, ಅದನ್ನು ಮರೆತು ಬಿಡು. ಈ ರೀತಿ ಮೌನವಾಗಿ ಇರುವೆಯಲ್ಲ, ಕಾರಣವೇನು ದೇವಿ? ತಿಳಿಸುವೆನು ಪ್ರಿಯ. ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ ದೇವಿ. ಹಾಗಾದರೆ ತಿಳಿಸುವೆನು. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆನು. ಇನ್ನೇನು ದ್ಯೂತನು ಸಂಧಿಗಾಗಿ ಹೋಗಿರುವನು. ಇಷ್ಟರಲ್ಲಿ ಸಂಧಿ ಆಗುವುದು. ಈಗಲಾದರೂ ಏನಿನ ಬೆಚ್ಚಿದ ಕೇಶರಾಶಿಯನ್ನು ಬಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಆ ಭಾನುಮತಿಯು ನಕ್ಕಳು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೇಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿರನು. ಅದರಲ್ಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನು ದೇವಿ, ಏನೆಂದು? ಎಲೆ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಬಾಬು ಪಾಂಚಾಲಿ, ಬಾಬು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ
ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ದೇವಿ. ಬಾ ಪೋಂಚಾಲಿ, ನನ್ನ ತೊಡೆಯೆಲ್ಲ ಅಲಂಕರಿಸು ಆ ದೇವಿ. ಜಾಣೆ ಒದ್ದಾಡುವೆನು ಬಾರೆ, ಜಾಣೆ ಒದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಹೌದು ದೇವಿ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಒದ್ದಾಡುವೆನು ಬಾರೆ. ಗುರುಕುಲ ಹದ ಮರ ಕೆಳಗೆ ಬರನಗೆ ಗುರುವಂಶವನ್ ಆಸವನ್ ಹೈವೆ. ಗುರುಕುಲ ಹದ ಮರ ಕೆಳಗೆ ಬರನಗೆ ಗುರುವಂಶವನ್ನೇ ನಾಶವನ್ ಹೈವೆ. ಗುರುಳದು ಶಾಸನ ಒಡಲನ್ನು ಬರೆದು, ಗುರುಳದು ಶಾಸನ ಒಡಲನ್ನು ಮುಡಿದು ರಣಗಳು ದುರುಳರ ಶಿರವನ್ನು ಪಡಿವೆ. ರಣಗಳು ದುರುಳರ ಶಿರವನ್ನು ಪಡಿವೆ. ಒದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ರಾಣಿಯು ನೀನೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಒದ್ದಾಡುವೆನು ಬಾರೆ. ಸಭೆಯ ಪರಿಭವ ಮರೆಯುವೆ ನೀನೆ, ಕೈದ ಶಪಥವು ನೆನೆಯುವೆ ನೇನೆ. ಸಭೆಯ ಪರಿಭವ ಮರೆಯುವೆ ನೀನೆ, ಕೈದ ಶಪಥವ ಮರೆಯುವೆ ನೇನೆ. ಚಿಂತಿತ ಏಕೆ ದ್ರುಪದ ಕುವರಿಯೇ, ಚಿಂತಿತ ಏಕೆ ದ್ರುಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದು ಜಾಣೆ ಒದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿಯು ನೀನೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದು ಜಾಣೆ ಒದ್ದಾಡುವೆನು ಬಾರೆ. ಸಮಯವಿದೆ ಸಭೆಯ ಪರಿಭವವ ಮರೆಯುವೆ ನೀನೆ, ಕೈದ ಶಪಥವ ನೆನೆಯುವೆ ನೇನೆ. ಸಭೆಯ ಪರಿಭವವ ಮರೆಯುವೆ ನೀನೆ, ಕೈದ ಶಪಥವ ಮರೆಯುವೆ ನೇನೆ. ಚಿಂತಿತ ಏಕೆ ದ್ರುಪದ ಕುವರಿಯೇ, ಚಿಂತಿತ ಏಕೆ ದ್ರುಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಒದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದು ಜಾಣೆ ಒದ್ದಾಡುವೆನು ಬಾರೆ. ಮನ ಮುನಿಸುವ ಸುವಿಲಾಸ ದೇವಿ, ಮನ ಮುನಿಸುವ ಸುವಿಲಾಸ ವಿಲಾಸ ಕೌರವ ಶಿರವ ದೊರೆಯಲು ಕೌರವ ಶಿರವ ದೊರೆಯಲು ನೀನು. ದೇವಿ, ಚೆಲ್ಲುತ್ತ ಸೇರುವೆ. ಅದೇಕೆ ನಿಮಗೆ ತಿಳಿದಿಲ್ಲವೇ? ದೇವಿ, ಆಹಾ. ಚೆಲ್ಲುತ್ತ ಸೇರುವೆ. ದೇವಿ
ಸಮಯವಿದೆ ತಾರಕ್ಕೆ ನೀವ, ಸಮಯ ಬಂದ್ರೆ ತಾರಕ್ಕೆ ಪ್ರಭತೆಯ ಮನಗೆ ದೇವಿ ಅಳಬೇಡ. ಪ್ರಭತೆಯ ಮನಗೆ ದೇವಿ ಹೌದಲ್ವೇ? ಹೌದು ದೇವಿ, ನೆನಪಿದೆಯೇ ಸ್ವಾಮಿ? ಹೇಳು ದೇವಿ. ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ಕಂಡು ದೇವಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನು ಹೇಳುವುದಿರಿ? ದೇವಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮನು. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಕೇಳೆ ರೂಪದ ಸುತೆ ಕೇಳೆ ರೂಪದ ಸುತೆ ಸತಿ ಹಿತಿ ಮತ್ತು ಕೇಳೆ ರೂಪದ ಸುತೆ ಪಡ ಪಡ ಬೆಡ ಕೌರವರು ಪಡ ಮುಡಿಯದ ಬೆಡ ಗದೆಯೊಳು ನಾ ಕೌರವರ ಹೊರ ಮುಡಿಯದೆ ಬೆಳೆ ಗದೆಯೊಳಿನ ಗುರುಳ ವಿಶ್ವಾಸನ ನೋಡಲನ್ನು ಮಗದ ಹೌದವೇ ಗುರುಳ ವಿಶ್ವಾಸನ ನೋಡಲನ್ನು ಮಗದ ಬಿಡದಲೆ ರಕ್ತದಲ್ಲಿ ಮುಡಿ ಗೊತ್ತಿಸುವೆ ಬಿಡದಲೆ ರಕ್ತದಲ್ಲಿ ಧ್ರುವದಸುತೆ ಸತಿ ಹಿತಿ ಮತಿ ಮನೋಕ ಧ್ರುವದಸುತೆ 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 ಸುಮ್ಮನೆ ನನ್ನನ್ನು ಕೆರಡಿಸಬೇಡ ಪೋಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲೇ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದಲೇ ಅಪೇಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ಹಲೋ ಅಲ್ಲಿನವರು, ಈಗಾಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ತಡೆಗಟ್ಟಲು ನೀನೇ ಹೊರತು ಮತ್ತಾರು ಸಿಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ಭೀಮ ನನ್ನ ಮೇಲೆ ಕೋಪವೇನೋ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಗ್ರದಿನಕ್ಕೆ ಸಿಟ್ಟಾಗಿರುವನು? ಅದೇಕೆ? ಈ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರದ ಸಮಯಕ್ಕೆ ಸರಿಯಾಗಿ ಬಂದಿರೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕಾಗಿತ್ತು. ಅದನ್ನು ನಾನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣುವುದು. ಅರ್ಜುನನ್ನು ಹದಿಮಾಲಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ನಾನು ಈ ದಾಸಿ ನೃತ್ಯವನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಸಹಾಯ ಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಹಟ್ಟಹಾಸದೆ ದುಷ್ಟ ಕೌರವ ಗಟ್ಟಿ ಸಮರದ ಪುಷ್ಟಿಗೋಸ್ತದೆ. ಹಟ್ಟಹಾಸದೆ ದುಷ್ಟ ಕೌರವ ಗಟ್ಟಿ ಸಮರದ ಮುಷ್ಟಿ
ಈ ಕುರುಕುಲವನ್ನು ಸಮೂಲವನಾಗಿ ನಾಶ ಮಾಡಬಾರದು. ಸಂಧಿಯ ಪ್ರಸ್ತಾಪವನ್ನು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳು ಪಾಂಚಾಲಿ? ಪಾಂಚಾಲಿ, ಏನು ಹೇಳಿವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾಳೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಅಲ್ಲವೇ ಸರ್ವ ಪ್ರಯತ್ನಗಳನ್ನು ಸಂಧಿ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿದಿರಿ. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದಿರಲ್ಲ ಎಂಬ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಈ ನಿಮ್ಮ ಪರುಷದ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ನನಗೆ ಮಾತ್ರ ಪ್ರತಿಜ್ಞೆಯಂತೆ ನಡೆಯುವೆನು. ಸ್ವಲ್ಪದಿಲ್ಲ ಆದ ನೋಡಿ, ಯದುಪತಿ ಇತ್ತ ಕಡೆ ನಗನಗುತ್ತಾ ಬರುತ್ತದೆ. ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ಮಂಗಳವಾಗಲಿ ತಂಗಿ. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವೆ. ಪಾಂಡಪುತ್ರರೇ, ನಿಮಗೆ ಮಂಗಳವಾಗಲಿ. ಎಷ್ಟೋ ನಾನು ನಿನಗೆ ನಮಸ್ಕರಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನು ನಾನು ಹೊರಡುವೆನು. ಅವರ ಇಚ್ಛೆಯಿಂದ ಅವರೇ ನಡೆಯಲಿ. ನನಗೆ ತೋರದ್ದನ್ನು ನಾನು ಮಾಡುವೆನು ದೇವಿ. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಹೇಳಿದಂತೆ ಸಮರ್ಪಕವಾಗಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಂಧಿಯ ಸಮಸ್ಯೆಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನ್ನು ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆ ಬಳೆಗಳನ್ನು ತೊಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಣಿ,
ಈ ಪಾಂಡುಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಇಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಈ ಸ್ವಾಭಿಮಾನ ಶೂನ್ಯದ ಸಂಧಾನಗೊಡನೆ ಈ ಭೀಮನಿಗೆ ಆದಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರು ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆ ದುರ್ಯೋಧನು ಸಹ ಕುರುಕುಲದ ಮರನೋ ವಧಿಸುವೆನೋ, ಕುರುಕುಲದ ಮರನೋ ವಧಿಸುವೆನೋ, ಸಿರಿಹಿಮ್ಮೆರೆದು ಸಿರಿಹಿಮ್ಮೆರೆದು ಧಿಕ್ಕರಿಸಿ ಬಳಸುತ್ತೇನೆ. ಕುರುಕುಲದ ಮರನೋ ವಧಿಸುವೆನೋ, ಹಲ್ಲುಗಳೆನ್ನುವ ಹತ್ತರೆ ಹೊಕ್ಕಿದ ಕುರುಡರ ಕೊಂಡೆಗಳನ್ನು, ಹಲ್ಲುಗಳೆನ್ನುವ ಹತ್ತರೆಗಿಲ್ಲ ಸೊಕ್ಕಿದ ಕುರುಡರ ಕೊಂಡೆಗಳನ್ನು ಪಕ್ಕಸದೆ ರಕ್ಕಿಸದೆ ಮಕ್ಕಳನ್ನು ನನ್ನೊಳಗೆ ಪಕ್ಕಸವೆಲ್ಲವ ಭಕ್ಷಿಸಿದ ಮಗನು ಯಾಕೆ ಪಕ್ಕಸರ ಭಕ್ಷಿಸದೆ ಮಣ್ಣೊಪ್ಪಿದನು ಸಭೆಯೊಳಗೆ ಸಭೆಯಳು ಪತ್ನಿಯ ಗರ್ಭವಿದನು, ಸಭೆಯಳು ಪತ್ನಿಯ ಗರ್ಭವಿದನು ದುರ್ಪುತ್ರರ ವರದೆಯರು ಕುರುಕುಲದ ಮರನೋ ವಧಿಸುವೆನೋ, ಸಿರಿಹಿಮ್ಮೆರೆದು ದುರ್ಹಂಕಾರರು, ಸಿರಿಹಿಮ್ಮೆರೆದು ದುರ್ಹಂಕಾರರು ಧಿಕ್ಕರಿಸಿ ಬಲಸತ್ತಿದೆ. ಕುರುಕುಲದ ಮರನೋ ವಧಿಸುವೆನೋ, ಕುರುಕುಲದ ಮರನೋ ಹೀಗೆಗೂ ಅಗ್ರದ ಏನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂಬ ಇಚ್ಛೆ ನಿನ್ನದಾಗಿತ್ತು, ಅದನ್ನು ಸೋಸಿದ ಕೃಷ್ಣ. ಸೋದರರೇ, ನಾನು ಹೊರಡುವೆನು. ಈ ನಿಮ್ಮ ಅಪರುಷ್ಯದ ಪರವನ್ನು ನೀವೇ ಬಂಧಿಸಿರಿ. ಅದರಲ್ಲಿಯೂ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರಸೇಳಿ ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಆಸೆಯನ್ನು ಈರಿಸುವನು. ನೀನು ನಿಜವಾಗಿ ಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನ್ನು ಹೇಗೆ ಆಳಲು ಸಾಧ್ಯ? ಈ ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಹೇಳು ಹೇಳು ಆ ಸಂದೇಶವನ್ನು. ಅದನ್ನು ಕೇಳುವ ಇಚ್ಛೆ ಇದ್ದರೆ ಮೊದಲು ನನ್ನ ಮುಂದೆ ಕೈಕಟ್ಟಿಕೊಂಡು ಕುಳಿತುಕೊಂಡರೆ ಆವಾಗ ಸಂದೇಶ. ಎಲ್ಲೋ ನಿಂತಲ್ಲಿಯೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ನಿನ್ನ ಈ ಗದೆಯನ್ನು ನೋಡಿದರೆ ನನಗೆ ಭಯವಾಗುತ್ತಿರುವುದು. ಸ್ವಲ್ಪ ಬಿಡಯ್ಯ. ಈ ಗದೆಯನ್ನು ಸ್ವಲ್ಪ ದೂರವಿಡಯ್ಯ. ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಕೋಪ ಮಾಡಲ್ಲ ತಾನೇ? ಅದು ಹೋಗಲಿ. ನೀನು ಈಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಗದೆಯನ್ನು ಸ್ವಲ್ಪ ಹೊತ್ತು ಸಮೀಪದಲ್ಲಿ ಇಡಿಸುವ. ಬಿಡಯ್ಯ. ಈಗ ನೀನು ನನ್ನ ಬಂದಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆ ಕಂಡೆಯ. ನಿನ್ನ ಮಾತನ್ನೆಂದಾದರೂ ನಾನು ಮೀರಿರುವೆನೇನು? ಹಾಗಾದರೆ ನೀನು ಈ ಹಗ್ಗವನ್ನು ತೆಗೆದುಕೋ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿದೆ. ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಅಣ್ಣ, ತಂಗಿ, ಇದು ಪರಿಹಾಸ ಅಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ ಅಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಬಂಧಿಸು ತಂಗಿ.
ಕೃಷ್ಣ ದೇವಿ ಈಗ ನಿರ್ಭಯವಾಯಿತು. ಈಗ ಕೇಳಿದೆ. ಅಣ್ಣ, ಭೀಮಸೇನನ್ನು ಬಂಧಿಸುವ ಅಗ್ನವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನವಾಗಿದೆ. ಇನ್ಯಾರು? ಮತ್ತಿನ್ಯಾರು? ಹರಿ ಪರಿ ಭೈರವ ಗುರುಳವ ಹರಿ ಪರಿ ಭೈರವ ಹರಿ ಪರಿ ಭೈರವ ಕೇಶವನ ರೀತಿಯು ಪ್ರೀತಿಯಿಂದ ತೋರುವುದು ಕೇಶವನ ರೀತಿಯು ಪ್ರೀತಿಯಿಂದ ತೋರುವುದು ಆತುರದವನ ಹಾಕಿರುವುದವನ ಆತುರದವನ ಹಾಕಿರುವುದವ ಹರಿ ಪರಿ ಭೈರವ ಗುರುಳವ ಹರಿ ಪರಿ ಭೈರವ ಹರಿ ಪರಿ ಭೈರವ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಭೀಮಸೇನ? ಸೇನೆ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಂಕಾರವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯೋಧವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೋಡಿದನು ಕೌರವನೋ ಹಿಡಿಂಬಾಪತಿ ಏಕೆ ನೋಡಿದನು ಕೌರವನೋ ಹಿಡಿಂಬಾಪತಿ ಏಕೆ ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜವ ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜವ ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡದು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎನ್ನ ಕೊಡುವೆನು ರಾಜ್ಯವ ನಾನು ಮಡಿದಾಗ ಎನ್ನ ದುಡುಕುತ್ತ ನೋಡಿದನು ಕೌರವನು ಹಿಡಿಂಬಾಪತಿ ಏಕೆ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯವ. ಭೀಮಸೇನ 5 ಮಾರು ಭೂಮಿಯನ್ನು ಕೊಡಲು ಅವನು ಯತ್ನಿಸಲಿಲ್ಲ. ಪಡೆದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾರದಲ್ಲಿ ಪಡೆಯಲಿ ಎಂದು ಹೇಳಿದ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು ನೀನೇ ತಿಳಿದಿರುವೆ. ಧರ್ಮನಂದ, ಯೋಗ್ನ ಸೇರಿ ನನ್ನ ಕೈಗಳನ್ನು ಬಿಡಿಸೋ. ಇದೋ ಕೃಷ್ಣ ನಿನಗೆ ವಂದಿಸುವೆನು. ನನ್ನ ಕೈಗಳನ್ನು ಬಿಡಿಸೋ. ಅಗ್ರಜ ನನ್ನ ಕೈಗಳನ್ನು ಬಿಡಿಸೋ. ಧನಂಜಯ ನನ್ನ ಕೈಗಳನ್ನು ಬಿಡಿಸು. ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಸಮ್ಮಾನದ ಮಹಾದೇವ ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿ ಈ ಭೀಮನ ವೀರ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ದೊಡ್ಡವರಾಗದಲ್ಲಿ
ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನ ಹೊಂದಿ ಕಣ್ಣೀರಿಡಿದ್ದ ಮುಕ್ತ ಕೇಶ ರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದೆನು. ಪುನಃ ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲೇ ಈ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾದರೆ, ಕುಂತಿ ದೇವಿ ಸ್ತನಪಾನ ಮಾಡಿದ್ದು ಸತ್ಯವಾದರೆ, ನಾಳಿನ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ದುರ್ಯೋಧನ 99 ಸಹೋದರರನ್ನು ಶತರುಂಡವನ್ನು ಈ ಧರಣಿಗೆ ಉರುಳಿಸಿ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಎಂದು ಮುಂದಾದರೂ ಸಾರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸಾರಿ, ಆ ತ್ರಿಮೂರ್ತಿಗಳೇ ನನಗೆ ಪ್ರತಿಪಕ್ಷಗಳಾಗಿ ನಿಂತರು ಸಾರಿ, ಆ ದುರುಳ ಕೌರವನ ಶತರುಂಡವನ್ನು ಈ ಧರಣಿಗೆ ಉಳಿಸಿ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಪಾದಿಂದ ಪುಡಿ ಪುಡಿ ಮಾಡಿ ಅವನ ದುಶ್ಯಾಸನ ವಕ್ಷಸ್ಥಾವ ಪಾಂಚಾಲಿ ವಿಡಿಮುಡಿಯನ್ನು ಕಟ್ಟಿಸುವುದಿದ್ದರೆ ನನಗೆ ನರಂಕದ ಮಾರ್ಗವನ್ನ ತರುವೆ. ಪರಮಾತ್ಮ, ನಾನು ಮಹೇಂದ್ರನ ಅಂಶದಿಂದ ಜನಿಸಿದ್ದು ಸತ್ಯವಾದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ದ್ರೌಪದಿಯನ್ನು ವಸತಿ ಎಂದು ನಿಂದಿಸಿದ ಆ ನೀಚ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವನು. ಈ ಪ್ರತಿಜ್ಞೆಗೇನಾದರೂ ನಾನು ಭಂಗನಾದರೆ ನನಗೆ ಘೋರ ನರಕವೇ ಪ್ರಾಪ್ತವಾಗಲಿ ವಾಸುದೇವ. ಇದೋ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರಿ ಸಾರ್ವಭೌಮನಿಂದ
ಪರಮಾತ್ಮ ಧರ್ಮನಂದನ ಕಾನನದ ವಾಸದಲ್ಲಿ ಏನೆಲ್ಲ ಅನುಭವಿಸಿದೆವೋ ಧರ್ಮನಂದನ ಕಾನನದ ವಾಸದಲ್ಲಿ ಏನೆಲ್ಲ ಅನುಭವಿಸಿದೆವೋ ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ಪರಮಾತ್ಮ ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ಹರಿ ಸಾರ್ವಭೌಮನಿನ್ನೋಳ್ ಮೊರೆಹಿಟ್ಟು ಬೇಡೇನೋ ಕರುಣದಿಂದ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ ಮರು ಜನ್ಮ ನೀಡಿದರನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿ ಮಾರು ಬೇಡ ಇರುವೆನ್ನ ಪರಮಾತ್ಮ ಧರ್ಮನಂದನ ಸಮಾಧಾನ ನರ ಜನ್ಮ ನೀಡಿದಾರೋ ಬೇಡ ಇರಿಯಣ್ಣ ಹರಿ ಸಾರ್ವಭೌಮನಿನ್ನೋಳ್ ಮೊರೆಹಿಟ್ಟು ಬೇಡೇನೋ ಕರುಣದಿಂದ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ ನಮ್ಮನ್ನು ಕಾಪಾಡುವ ಭಾರವು ನಿಂದು. ನಾನಿನ್ನು ಬರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿದೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವ ಪ್ರಭು ನೀನು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡ ಕಚಪಾರ್ವಜಂ ಶ್ವೇತಪದ್ಮತರಂ ದೇವಂ तं सूर्य प्रणमाम्यहं प्रणमाम्यहम्. ಹರಿಯಲಾರದ ಘೋರಸಂ ದೇಹವ್ಯಾಪ್ತಿಯಳು ಮುಳುಗಿದೆ. ಪರಮಾತ್ಮ ಹರಿಯಲಾರದ ಘೋರಸಂ ದೇಹವ್ಯಾಪ್ತಿಯಳು ಮುಳುಗಿದೆ. ಮನದೆ ಮೋಡಿ ಅಂಧಕಾರವ ಮನದೆ ಮೋಡಿ ಅಂಧಕಾರವ ಬೆಳಗ್ಗೆ ತಿನ್ನೋ ಭಾಸ್ಕರ. ಹರಿಯ ಆರದ ಘೋರಸಂ ದೇಹ ವ್ಯಾಪ್ತಿಯ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹ
ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಲ್ಲಿ ನಿಲ್ಲು ತಾಪದೆ ಪರಮಾತ್ಮ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಲ್ಲಿ ನಿಲ್ಲು ತಾಪದೆ ಹೇಗೆ ಶೋಷದಲಯಗೈದೆನು ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಹರಿಯಲಾರದ ಘೋರ ದೇಹದ್ಯಾಪ್ತಿಯೊಳ್ ಮುಳುಗಿದೆ, ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಸೂರ್ಯದೇವಾಯ ನಮಃ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಕರ್ಣ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಕೃಪೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕೊಂತೆ ಎಂದು ಕರೆಯುವರು. ಓ ಕುಂತಿ, ಅರ್ಜುನನ ತಾಯಿ, ನನ್ನ ಎತ್ತ ತಾಯಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾದ ಬಹುದಿನದ ಬಯಕೆ ಮಾರ ಪೊಲಿಸಿತಮ್ಮ, ಕರ್ಣ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರ್ಣ, ಅಮ್ಮ, ಕುಮಾರ, ಕರ್ಣ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರ್ಣ, ಕುಮಾರ, ಅಮ್ಮ, ಕರ್ಣ, ಗರುಡಯ ತೋರಿದೆ ಕುವರನ ತೋರಿದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ತೋರಿದೆ. ಎಂದಿಗೆ ಏರುಳವ ತೀರಿಸಲೆ, ಹಾಗೇನಬಾರದು ಅಮ್ಮ, ಕರ್ಣ. ಎಂದಿಗೆ ಏರುಳವ ತೀರಿಸಲೆ. ಜನಿಸಿದ ಮರುಕ್ಷಣವೇ ಅಮ್ಮ, 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 ಜನಿಸಿದ ಮರುಕಡನೆ ಜಲಕ್ಕೆ ಸೆದೆಯಂತೆ. ಕುಮಾರ, ಕರ್ಣ, ಅಯ್ಯೋ ಪರಮಾತ್ಮ, ಜನಿಸಿದ ಮರುಕಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನು ಜಲ. ಅಮ್ಮ, ಕ್ಷಮಿಸು ಮಗನೇ, ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಾತನ್ನು ಮನ್ನಿಸು. ಮಗುವಮ್ಮ ನಾನಾಗ ಏನು ಜಲ.
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನಿರುವುದು ನನ್ನಿಂದಲೇ ಅಪರಾಧವಾಗಿರುವುದು. ನಾ ಮಾಡಿದ ಅಪರಾಧ ಏನಿರುವುದು ಇಲ್ಲ ಮಗನೇ. ಕ್ಷಮ್ಯ ಬೆಲೆ ಅಯ್ಯೋ ದೇವವ ತೋರವೆ ಕ್ಷಮ್ಯ ಬೆಲೆ ದೇವವ ತೋರವೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೇ, ಇರುವುದು ಕಂದ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ದೈವರ ಮಾತೆ ನಿನಗಿರುವುದೇ ಕೊರತೆ ದೈವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಕೀರ್ತಿಶಾಲಿ ಆಗು ಮಗನೇ. ಎಂತಹ ಕೀರ್ತಿಯಮ್ಮ ಎಂತಹ ಕೀರ್ತಿಯಮ್ಮ ನನ್ನದು ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ಸಹ ತಿನ್ನದೆ ಚಿತೈಸಿ ಬಿಟ್ಟವಲ್ಲ ತಾಯಿ ಹೋಗಲಿ ಬಿಡ್ತಾಯಿ ಕಾಡಿನಲ್ಲಿರುವ ಕ್ರೂರ ಮರಿಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕು ಆಗಿರುವಲ್ಲಿ ಎಲ್ಲರೂ ನನ್ನನ್ನು ಅಮ್ಮ ಸೂತ ಈನ ನೀಚ ಕುಲದವನನ್ನು ಯಾಟು ತಾಯಿ ಇದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿತ್ತಲ್ಲ ತಾಯಿ ಏತಕ್ಕೆ ಸುಮ್ಮನಾದ ತಾಯಿ ಹೋಗಲೇ ಬಿಡು ತಾಯಿ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ಅಮ್ಮ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ಅಮ್ಮ ಕರ್ಣ ಅಮ್ಮ ಕುಮಾರ, ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ ಕರುಣೆ ತೋರಿದಲ್ಲ ತಾಯೆ ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಲೋಕ ಪವಾಡೆಗೆ ಅಮ್ಮ ಜಲಗಿಸಿದೆನು ನಾಗಮ್ಮ. ಅಮ್ಮ ಕುಮಾರ, ಲೋಕ ಪವಾಡೆಗೆ ಜಲಗಿಸಿದೆನು ಅಮ್ಮ ಕಣ್ಣೀರಿನ ಆರಾಧನೆ
ಮಾತನಾಡಬಾರದು ಕಂದ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಅಮ್ಮ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೇನೋ, ಅದೆಷ್ಟು ಬೆಂದೇನೋ ಅದು ಆ ಪರಮಾತ್ಮನಿಗೆ ಗೊತ್ತು ಕಂದ. ಸತ್ಯವಾಗು ನೀನು ಜೀವಿಸುವ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು. ಈಗ ತಾನೇ ಕೃಷ್ಣ ಪರಮಾತ್ಮನೆಂದು ತಿಳಿದು ನಿನ್ನನ್ನು ನೋಡುವ ಆಸೆಯಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆ. ಸೂತ ನೀಚ ಕುಲದವರಿಂದ ಈ ಪಾಪ ಜನರಾಡುವನಿಂದರಿಂದ ಅದೆಷ್ಟು ಕುಗ್ಗಿ ಹೋದೆ. ಆ ನಿನ್ನ ಸಂಕಟ ವೇದನೆಗೆಲ್ಲ ಏನಿಲ್ಲ ತಾಯಿಯೇ ಕಾರಣ. ದಯಮಾಡಿ ಕ್ಷಮಿಸು ಮಗನೇ. ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯ. ಅಮ್ಮ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆ ಮಾಡುವ ಆ ಪಾಂಡವರೇ ಸಕೃತಿಶಾಲಿಗಳು. ಅಮ್ಮ, ಈ ಪಾಪಿಗೆ ಅಂತಹ ಪುಣ್ಯವೆಲ್ಲಿ ಲಭಿಸಬೇಕು ತಾಯೇ? ಹೋಗಲಿ ಬಿಡುಕನ್ನ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ ಬಾ ಕುಮಾರ. ಅಮ್ಮ, ಈ ಕರ್ಣನು ಅಂತ ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಅಮ್ಮ, ನಾನು ಜೀವಿಸ ಬರುವೆಗೂ ಓ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೋಗಿಲ್ಲ ಕರ್ಣ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡಕ ನಡೆಸಬೇಡ. ಸೌಭ್ರಾತೃ ದಾನ ಮಾಡಕಂದ, ಅವರನ್ನು ಉಳಿಸು ಕುಮಾರ. ನೀನೇ ಹೇಳು ತಾಯೇ, ಪರದ ದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ಇದರಿಂದ ನಮಗೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂದ ನೀಚನೆಂಬ ಅಪಮಾನದಿಂದ ಶಪಿಸದೆ ತಾಯೇ. ಅಮ್ಮ, ಈ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯ ವಾರ ಮಾಡುವುದು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರಿನ? ಅಮ್ಮ, ಇದುವರೆಗೂ ಆ ಸೋದರರೆಂಬ ಭಾವನೆ ನನಗಿರಲಿಲ್ಲ ತಾಯಿ. ಇದು ನನ್ನ ತಪ್ಪೆ. ಮಹಾಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ಬಿಡು ನಿನ್ನ ಚಿಂತೆ. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವನಲ್ಲಿ ಹಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡದಿರಲು ಸಾಧ್ಯವೇ? ಅಯ್ಯೋ ಕರ್ಮವೇ. ಹೋಗಲಿ ಕಂದ, ಅವರೊಡನೆ ಕೂಡಿ ಬಾಳುವ ಇಚ್ಛೆಲ್ಲದಿದ್ದರೂ ಚಿಂತೆ ಇಲ್ಲ. ನಾಳಿನ ಯುದ್ಧದಲ್ಲಾದರೂ ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷ ಇರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯೇ? ಈ ಪ್ರಪಂಚವೇ ನೀನೂ ಸಹಿತ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಗಿದನಲ್ಲವೇ? ಅಮ್ಮ, ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ನಾನು ಪರಾನ್ಮುಖನಾಗಲಾರು. ಹೋಗಲಿ ಕಂದ, ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರು ಏನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಪಾಂಡವರನ್ನು ನನಗೆ ಉಳಿಸಿಕೊಡು ಕರ್ಣ. ನನ್ನ ಮಕ್ಕಳನ್ನು ನನಗೆ ಉಳಿಸಿಕೊಡು. ನಿನಗೆದು ತರವೇ ನಮ್ಮ, ನಿನಗೆದು ತರವೇ ನಮ್ಮ ನಿನಗೆದು ತರವೇ ನಮ್ಮ, ನಿನಗೆದು ರವೇ
ನದಿಯ ತೀರದಲ್ಲಿ ಪ್ರಾಣ ಉಳಿ ನನ್ನ ಸ್ವಾಮಿಯ ಸ್ನೇಹವಾಯಿತು ಅಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಸ್ನೇಹವಾಯಿತು. ಮಮತೆಯು ಮರೆಯಿತು ಸೋದರ ಕೊರೆಯಿತು ಅಮ್ಮ. ಮಮತೆಯು ಮರೆಯಿತು ಸೋದರ ಕೊರೆಯಿತು. ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ನನ್ನ ಮಾತನ್ನು ಕೇಳಲಾರೆ. ನದಿಯ ತೀರಗಳೇ ಕಳೆದು ಹೋಗಲಿ, ಬಾನು ಭೂಮಿಯೇ ಬಿರುದು ನಿಲ್ಲಲಿ ಅಮ್ಮ. ನದಿಯ ತೀರಗಳೇ ಕಳೆದು ಹೋಗಲಿ, ಪ್ರೇಮ ನಿಲ್ಲಲಿ, ಮಮತೆಯು ಸ್ನೇಹವೋ ಚೂರಾಗಲಿ ಅಮ್ಮ. ಈ ದೇಹವೋ ಚೂರಾಗಲಿ. ಬಿಡಲು ಅಮ್ಮ ನಾನು, ಬಿಡಲು ಅಮ್ಮ ನಾನು, ಬಿಡಲು ಅಮ್ಮ ನಾನು. ಅಮ್ಮ ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ 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 ಯಾರನ್ನಾದರೂ ಉಳಿಸುವನು ತಾಯೇ. ಆದರೆ ಅಮ್ಮ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯೇ. ಹೌದು ತಾಯೇ. ಏಕೆ ಅರ್ಜುನನ ಮೇಲೆ ನಿನಗೆ ಪಾಯಿಸದ ಕೋಪ ಆವೇಶ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು ಅಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಅಮ್ಮ. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆನ ಜನನಿ. ಹೋಗಲು ಬಿಡು ಕುಮಾರ. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕರ್ಣ ಅಮ್ಮ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನಾದ್ರೆ ನೆರವೇರಿಸಿಕೊಡುವೆಯಾ? ನಿನ್ನದೊಂದು ಮಾತನ್ನು ನಡೆಸಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ಸತ್ಯವಾಗಿ ನಡೆಸಲಾಗದ ಕಡು ಕೂಳನೆ ಈ ಕರ್ಣಪೇಳ್ ಸೂರ್ಯ ಧನುಜಂ ಅಮ್ಮ. ಅಮ್ಮ ಬಿಡು ಚಿಂತೆಯನ್ನು ಮಾತೆ ಅಮ್ಮ, ಬಿಡು ಚಿಂತೆಯನ್ನು ಮಾತೆಯೇ ನಡೆಸುವೆನು. ಧರ್ಮದಾಣೆ ಬತ್ಪಿತರಾಣೆ ನಿನ್ನಾಣೆ ಜನನ್ಯೇ ಅಮ್ಮ. ಅಮ್ಮ ಅಲ್ಲಿ ಏನು ಹೇಳ್ತಾಯಿ? ಇದರಿಂದಲಾರು ಎತ್ತ ತಾಯಿಯ ಋಣವನ್ನು ತೀರಿಸುವನು ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ಅಮ್ಮ, ಯುದ್ಧ ಮಾಡುವಾಗ ನಾಳಿನ ಯುದ್ಧದಲ್ಲಿ ನೀನು ಅಮ್ಮ ತೊಟ್ಟ ಮಾಡವ ತೊಡದೆ ಕಟ್ಟ ಕಳೆಯ ತನಕ ಕರಮಗಿದು ಬೇಡವೆನು ವಂದಿತು ಮಾತೆಯ ನೀನು ಪ್ರಾಣ ಬದುಕ. ತೊಟ್ಟ ಮಾಡವ ತೊಡದಿರು ರಣದಿ ಕಟ್ಟ ಕಳೆಯ ತನಕ ಕರಮಗಿದು ಬೇಡವೆನು ವಂದಿತು ಮಾತೆಯ ನೀನು ಪ್ರಾಣ ಬದುಕ. ಮನುಜಾತರಂ ಮೊರೆ ಕುವರ
ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯೇ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯೇ. ಅಷ್ಟ ದಿಕ್ಪಾಲುಗಳಿರ, ಸೂರ್ಯ ಚಂದ್ರಾದಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಲಿಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡಳು. ಇನ್ನು ನನ್ನ ಎತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂಬ ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ತಾಯಿ, ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಉಳಿದು ದೈವ ಇಚ್ಛೆ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯೇ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ. ಅಮ್ಮ, ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ? ಅಮ್ಮ, ಇನ್ನು ಈ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯದೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನೋ ಬಿಡು ಚಿಂತೆಯ ಜನನಿ. ಜನನಿ ಕುಮಾರ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯೋ, ಕೊಡುವುದಿಲ್ಲ ನಾ ಮತ್ತೊಂದ. ಅಪ್ಪುನಿ, ನಿಜವೇ ಕುಮಾರ? ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲೇ, ಈ ದರೆಯ ತಿಳಿದು ನಿಲ್ಲಲೇ. ಮುಗಿಲೆ ಇಳಿದು ಬರಲೇ, ಈ ದರೆಯ ತಿಳಿದು ನಿಲ್ಲಲೇ. ನಿನ್ನಾಣ ಸತ್ಯವಮ್ಮ, ಇಟ್ಟಾಣ ತಪ್ಪನಮ್ಮ. ಬಿಡು ಚಿಂತೆಯ ಜನನೇ. ಅದೇನು ಹೇಳ್ತಾಯಿ ಅಮ್ಮ, ಈ ಮಗನು ನೀನೆಂದಾದರೂ ಆಡಿದ ಮಾತಿಗೆ ತಪ್ಪುವನಲ್ಲ ತಾಯಿ. ನೀನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕರ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಬೇಕೆಂದು ಹಸಿವಿನಿಂದ ಪ್ರಾರ್ಥಿಸುವ ಜನನಿ. ಹೇಳು ಕಂದ. ಅಮ್ಮ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಅಮ್ಮ ವಿಚಾರವನ್ನು? ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ! ಹೌದು ತಾಯಿ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಅಮ್ಮ, ಸತ್ಯಸಂಧನರಾದ ಧರ್ಮರಾಯರಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಬೇಡುವೆನು ಜನನಿ. ಪರಮಾತ್ಮ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ನಿಲ್ಲದಾಗಲಿ, ನಿಲ್ಲದಾಗೆ ಹೋಗಲಿ. ಅಮ್ಮ, ಅಮ್ಮ, ಹೀಗೆ ಬಾ ತಾಯಿ. ನೀನು ನನ್ನ ಹೆತ್ತ ತಾಯಿ. ಪ್ರಥಮ ದರ್ಶನವು ಹಿಂದಾಯಿತು, ಅಂತಿಮ ದರ್ಶನವೂ ಇದೆ ಎಂದು ತೋರುವುದು. ಅಮ್ಮ, ಕಡೆಯದಾಗಿ ನಿನ್ನೊಂದು ಸಾರಿ ಹಾಲಂಗಿಸಲಿ ತಾಯಿ. ಕರ್ಣ, ಅಮ್ಮ, ಅಮ್ಮ, ನಿನ್ನ ಮುಗವನು ಈ ಯುಗದಿ ಕಾಣಲಹುದೆಗಿಂದು
ಅಮ್ಮ ಮುಖವನ್ನು ಯುಗದಿ ಕಾಣಲಹುದೆಗೆಂದು ಬಗೆ ಬಗೆಯಳು ಕಣ್ಣೀರಗರೆದು ಬಗೆ ಬಗೆಯಳು ನಂದು ಕಣ್ಣೀರಗರೆದು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮಗವನೇ ಯುಗದಿ ಕಾಣಲಹುದೆಯೆಂದು ಕಣ್ಣ ನಿನ್ನ ಮಗವನೇ ಯುಗದಿ ಕಾಣಲಹುದೆಯೆಂದು ಬಗೆ ಬಗೆಯೊಳು ನಂದು ಬಗೆ ಬಗೆಯೊಳು ನಂದು ಕರುಣ ಕುವರ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಕರ್ಣ ಹೋಗಿ ಬರುವೆನೋ ಅಮ್ಮ ಅಮ್ಮ ಕುಮಾರ ಕಡೆಗೂ ಹೊರಟೆ ಬಿಟ್ಟೆ ಆ ತಾಯಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ ಲೋಕ ಸುಖ ವ್ಯಾಕುಲಮಯ ಜೀವ ಪರಮಾತ್ಮ ಲೋಕ ಸುಖ ವ್ಯಾಕುಲಮಯ ದೇವ ಲೋಕ ಸುಖ ವ್ಯಾಕುಲಮಯ ದೇವ ಅರೆ ಯವನರೆ ತೆರೆಯವರೆ ಪರಮಾತ್ಮ ಹೊರೆಯವನಳೆ ತೆರೆಯವರೆ ಮರಣವ ಕೊಲ್ಲುವ ಮರಣವ ಕೊಲ್ಲುವ ಲೋಕ ಸುಖ ವ್ಯಾಕುಲಮಯ ದೇವ ಮಾನವ ಜೀವನದ ಪಾವಣೆಯ ಮೂಲವನರೆಗೋ ಪರಿಹರಿಸೆ ಪರಮಾತ್ಮ ಮಾನವ ಜೀವನದ ಪಾವಣೆಯ ಮೂಲವನರೆಗೋ ಪರಿಹರಿಸೆ ನನ್ನ ವಿಧಾನ ಒಂದೇ ಹರಣ ನಾನ ಬರಣ ಭವ ಭಯ ಹರಣ ಪರಮಾತ್ಮ ನನ್ನ ವಿಧಾನ ಒಂದೇ ಹರಣ ನಾನ ಬರಣ ಭವ ಭಯ ಹರಣ ಲೋಕ ಸುಖ ವ್ಯಾಕುಲಮಯ ದೇವ
ರೋಗವೋ ದೇಹದ ಬೋಧ ಬಲ ರೋಗಿಯ ತಾಪವೇ ಮೋಸಕ್ಕೆ ಮೂಲ ಎಲೆ ಜೀವ ರೋಗವೋ ದೇಹದ ಬೋಧ ಬಲ ರೋಗಿಯ ತಾಪವೇ ಮೋಸಕ್ಕೆ ಮೂಲ ಎಲೆ ಜೀವ ಎಲೆ ಜೀವ